ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾರಿಗೆ ನಿಗಮ ಮತ್ತೆ 20 ಲಕ್ಸುರಿ ಬಸ್ಗಳನ್ನು ಇಂದು ಚಾಲನೆಯನ್ನು ಕೊಡ್ತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತು ಅದರ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ನೀಡಿದರು. ಸೊ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿ 20 ಬಸ್ಗಳನ್ನು ಈಗ ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಅಂತೇಳಿ KSRTC ಟ್ಯಾಗ್ಲೈನ್ ಹಾಕಿದೆ. ಈ ವೋಲ್ವಾ ಬಸ್ಗಳು ಇಂದಿನಿಂದ ಸೇವೆಯನ್ನು ಶುರು ಮಾಡಲಿದೆ. ಕ್ರಿಸ್ಮಸ್ ಶುರುವಾಗಿದೆ, ಅದರ ಜೊತೆಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ನು ಕೂಡ ಎಲ್ಲೆಡೆ ಜೋರಾಗಿ ಆಗ್ತಾ ಇದೆ. ತಮ್ಮೂರಿಗೆ ತೆರಳಲು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಅಂಬಾರಿ ಉತ್ಸವ 20 ಹೆಚ್ಚುವರಿ ಬಸ್ಗಳನ್ನು ಇಂದಿನಿಂದ ಸೇವೆಯನ್ನು ಶುರು ಮಾಡಿರೋದು. ಸೊ ಈ ಬಸ್ನ ವಿಶೇಷತೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಶೇಷನೇ. ಯಾಕಂದರೆ ಖಾಸಗಿ ಬಸ್ಗಳಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಏನು ಫೆಸಿಲಿಟೀಸ್ ಏನಿರ್ತಿತ್ತು ಆ ಎಲ್ಲ ಫೆಸಿಲಿಟಿಗಳು ಸೌಲಭ್ಯಗಳೆಲ್ಲವೂ ಕೂಡ ಈ ವೋಲ್ವಾ KSRTC ಅಂಬಾರಿ ಉತ್ಸವ ಬಸ್ನಲ್ಲಿ ಇರಲಿದೆ. ಚಾರ್ಜಿಂಗ್ಗೆ ನಿಮಗೆ ಸಿ ಟೈಪ್ನ ಚಾರ್ಜಿಂಗ್ ವ್ಯವಸ್ಥೆನೂ ಇದೆ. ಸೊ ನಿಮಗೆ ಬೆಳಕಿನ ವ್ಯವಸ್ಥೆನೂ ಕೂಡ ಇದೆ, ಸಂಪೂರ್ಣವಾಗಿ ಗಾಜಿನ ವ್ಯವಸ್ಥೆ ಇರೋದು. ಸೊ ಇದರ ಜೊತೆಗೆ ನಿಮಗೆ ಅಲಾರಾಮ್, ಅಂದರೆ ನಿಮಗೆ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಚಾಲಕರಿಗೆ ಗಮನಕ್ಕೆ ತರುವಂಥ ರೀತಿಯಾದಂಥ ಅಲಾರಾಮ್ನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಮೊಬೈಲ್ಗಳು ನಿಮಗೆ ನೋಡ್ತಾ ಹೋದರೆ ನೀವು ಎಲ್ಲಿ ಕೂತಿರ್ತೀರಲ್ಲ ಪ್ರಯಾಣಿಕರು, ಅಲ್ಲಿ ಮೊಬೈಲನ್ನು ಇಡಲಿಕ್ಕೆ ಚಾರ್ಜಿಂಗ್ಗೆ ಅವಕಾಶ ಮಾಡಿಕೊಡೋ ರೀತಿಯಾದಂಥ ಒಂದು ಬಾಕ್ಸ್ ರೀತಿ ಇರೋದು ಕೂಡ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಎಲ್ಲೆಲ್ಲಿಗೆ ಅಂತ ನೋಡೋದಾದರೆ ನಿಮಗೆ ಕುಂದಾಪುರ, ಮಂಗಳೂರು, ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ನೋಡಿದರೆ ನಿಮಗೆ ನೆಲ್ಲೂರು, ಹೈದರಾಬಾದ್, ವಿಜಯವಾಡ, ಇನ್ನು ಕೇರಳದ ಎರ್ನಾಕುಲಂ, ತ್ರಿಶೂರ್, ಕ್ಯಾಲಿಕಟ್ಗೂ ಕೂಡ ಈ ಬಸ್ ಸೇವೆ ಶುರುವಾಗಲಿದೆ. ಖಾಸಗಿ ಬಸ್ಗಳು ಮಾತ್ರ ಅಲ್ಲ, ಇದರ ಜೊತೆಗೆ ನಾವು ಕೂಡ ಯಾವುದೇ ರೀತಿಯಾಗಿ ತೊಂದರೆ ಕೊಡದೇ ರೀತಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಆರಾಮದಾಯಕವಾದಂಥ ಪ್ರಯಾಣವನ್ನು ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಬಸ್ಗಳ ಸೇವೆಯನ್ನು ನಾವು ಕೂಡ ನೀಡ್ತಾ ಇದ್ದೀವಿ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ KSRTC ಮನವಿಯನ್ನು ಮಾಡ್ತಾ ಇದೆ. ಈ ವರ್ಷ ಅದರಲ್ಲೂ ಕೂಡ ದೀಪಾವಳಿ ದಸರಾ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದಾಖಲೆ ಮಟ್ಟದಲ್ಲಿ KSRTCಯ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಈ ರೀತಿಯಾದಂಥ ಲಕ್ಸುರಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದರು. ಅದೇ ರೀತಿ ಅಂಬಾರಿ ಉತ್ಸವ ಈ ಬಸ್ಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನು ಮಾಡಲಿ, ಖಾಸಗಿ ಬಸ್ಗಳಿಗೆ ಪೈಪೋಟಿ ಕೊಡೋ ರೀತಿಯಾಗಿರುವಂಥ ಈ ಲಕ್ಸುರಿ ಬಸ್ಗಳಲ್ಲಿ ನಂಬಿಕೆ, ವಿಶ್ವಾಸ ಮತ್ತು ಸುಖಕರ ಪ್ರಯಾಣಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ನೀಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ನೀಡ್ತೀವಿ. ನೀವು ಪ್ರಯಾಣ ಮಾಡೋದು ಮಾತ್ರ ಬಾಕಿ ಅನ್ನುವಂತಹ ಮನವಿಯನ್ನ KSRTC ಮಾಡ್ತಾ ಇದೆ. ಸೊ ಆ ಸೇವೆ ಇಂದಿನಿಂದ ಆರಂಭ ಆಗಲಿದೆ. ಬೆಂಗಳೂರಿಂದ ಕ್ಯಾನಪಸನ್ನ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾರಿಗೆ ನಿಗಮ ಮತ್ತೆ 20 ಲಕ್ಸುರಿ ಬಸ್ಗಳನ್ನು ಇಂದು ಚಾಲನೆಯನ್ನು ಕೊಡ್ತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತು ಅದರ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ನೀಡಿದರು. ಸೊ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿ 20 ಬಸ್ಗಳನ್ನು ಈಗ ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಅಂತೇಳಿ KSRTC ಟ್ಯಾಗ್ಲೈನ್ ಹಾಕಿದೆ. ಈ ವೋಲ್ವಾ ಬಸ್ಗಳು ಇಂದಿನಿಂದ ಸೇವೆಯನ್ನು ಶುರು ಮಾಡಲಿದೆ. ಕ್ರಿಸ್ಮಸ್ ಶುರುವಾಗಿದೆ, ಅದರ ಜೊತೆಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ನು ಕೂಡ ಎಲ್ಲೆಡೆ ಜೋರಾಗಿ ಆಗ್ತಾ ಇದೆ. ತಮ್ಮೂರಿಗೆ ತೆರಳಲು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಅಂಬಾರಿ ಉತ್ಸವ 20 ಹೆಚ್ಚುವರಿ ಬಸ್ಗಳನ್ನು ಇಂದಿನಿಂದ ಸೇವೆಯನ್ನು ಶುರು ಮಾಡಿರೋದು. ಸೊ ಈ ಬಸ್ನ ವಿಶೇಷತೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಶೇಷನೇ. ಯಾಕಂದರೆ ಖಾಸಗಿ ಬಸ್ಗಳಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಏನು ಫೆಸಿಲಿಟೀಸ್ ಏನಿರ್ತಿತ್ತು ಆ ಎಲ್ಲ ಫೆಸಿಲಿಟಿಗಳು ಸೌಲಭ್ಯಗಳೆಲ್ಲವೂ ಕೂಡ ಈ ವೋಲ್ವಾ KSRTC ಅಂಬಾರಿ ಉತ್ಸವ ಬಸ್ನಲ್ಲಿ ಇರಲಿದೆ. ಚಾರ್ಜಿಂಗ್ಗೆ ನಿಮಗೆ ಸಿ ಟೈಪ್ನ ಚಾರ್ಜಿಂಗ್ ವ್ಯವಸ್ಥೆನೂ ಇದೆ. ಸೊ ನಿಮಗೆ ಬೆಳಕಿನ ವ್ಯವಸ್ಥೆನೂ ಕೂಡ ಇದೆ, ಸಂಪೂರ್ಣವಾಗಿ ಗಾಜಿನ ವ್ಯವಸ್ಥೆ ಇರೋದು. ಸೊ ಇದರ ಜೊತೆಗೆ ನಿಮಗೆ ಅಲಾರಾಮ್, ಅಂದರೆ ನಿಮಗೆ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಚಾಲಕರಿಗೆ ಗಮನಕ್ಕೆ ತರುವಂಥ ರೀತಿಯಾದಂಥ ಅಲಾರಾಮ್ನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಮೊಬೈಲ್ಗಳು ನಿಮಗೆ ನೋಡ್ತಾ ಹೋದರೆ ನೀವು ಎಲ್ಲಿ ಕೂತಿರ್ತೀರಲ್ಲ ಪ್ರಯಾಣಿಕರು, ಅಲ್ಲಿ ಮೊಬೈಲನ್ನು ಇಡಲಿಕ್ಕೆ ಚಾರ್ಜಿಂಗ್ಗೆ ಅವಕಾಶ ಮಾಡಿಕೊಡೋ ರೀತಿಯಾದಂಥ ಒಂದು ಬಾಕ್ಸ್ ರೀತಿ ಇರೋದು ಕೂಡ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಎಲ್ಲೆಲ್ಲಿಗೆ ಅಂತ ನೋಡೋದಾದರೆ ನಿಮಗೆ ಕುಂದಾಪುರ, ಮಂಗಳೂರು, ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ನೋಡಿದರೆ ನಿಮಗೆ ನೆಲ್ಲೂರು, ಹೈದರಾಬಾದ್, ವಿಜಯವಾಡ, ಇನ್ನು ಕೇರಳದ ಎರ್ನಾಕುಲಂ, ತ್ರಿಶೂರ್, ಕ್ಯಾಲಿಕಟ್ಗೂ ಕೂಡ ಈ ಬಸ್ ಸೇವೆ ಶುರುವಾಗಲಿದೆ. ಖಾಸಗಿ ಬಸ್ಗಳು ಮಾತ್ರ ಅಲ್ಲ, ಇದರ ಜೊತೆಗೆ ನಾವು ಕೂಡ ಯಾವುದೇ ರೀತಿಯಾಗಿ
ತೊಂದರೆ ಕೊಡದೇ ರೀತಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಆರಾಮದಾಯಕವಾದಂಥ ಪ್ರಯಾಣವನ್ನು ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಬಸ್ಗಳ ಸೇವೆಯನ್ನು ನಾವು ಕೂಡ ನೀಡ್ತಾ ಇದ್ದೀವಿ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ KSRTC ಮನವಿಯನ್ನು ಮಾಡ್ತಾ ಇದೆ. ಈ ವರ್ಷ ಅದರಲ್ಲೂ ಕೂಡ ದೀಪಾವಳಿ ದಸರಾ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದಾಖಲೆ ಮಟ್ಟದಲ್ಲಿ KSRTCಯ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಈ ರೀತಿಯಾದಂಥ ಲಕ್ಸುರಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದರು. ಅದೇ ರೀತಿ ಅಂಬಾರಿ ಉತ್ಸವ ಈ ಬಸ್ಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನು ಮಾಡಲಿ, ಖಾಸಗಿ ಬಸ್ಗಳಿಗೆ ಪೈಪೋಟಿ ಕೊಡೋ ರೀತಿಯಾಗಿರುವಂಥ ಈ ಲಕ್ಸುರಿ ಬಸ್ಗಳಲ್ಲಿ ನಂಬಿಕೆ, ವಿಶ್ವಾಸ ಮತ್ತು ಸುಖಕರ ಪ್ರಯಾಣಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ನೀಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ನೀಡ್ತೀವಿ. ನೀವು ಪ್ರಯಾಣ ಮಾಡೋದು ಮಾತ್ರ ಬಾಕಿ ಅನ್ನುವಂತಹ ಮನವಿಯನ್ನು KSRTC ಮಾಡ್ತಾ ಇದೆ. ಸೊ ಆ ಸೇವೆ ಇಂದಿನಿಂದ ಆರಂಭ ಆಗಲಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.